ನನ್ನ ಹೆಸರು ಸ್ವರ್ಣ. ನಮಗೆ ಮದುವೆಯಾಗಿ 3 ವರ್ಷ ಆಗಿದೆ. ಆದರೆ ನಮಗಿನ್ನೂ ಮಕ್ಕಳಾಗಿಲ್ಲ. ನಮಗೇನೂ ಇದರಿಂದ ಬೇಜಾರಿಲ್ಲ. ನಾವು ಸಂತೋಷವಾಗಿದ್ದೇವೆ. ನನ್ನ ಗಂಡ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಅವರು ನನಗೆ ಸಿಕ್ಕ ಜೀವನದ ಸಂಗಾತಿ. ಅವರಿಗೆ ಎಲ್ಲ ಗೊತ್ತು ನನಗೆ ಏನು ಬೇಕು ಬೇಡ ಅಂತ. ಯಾವುದಕ್ಕೂ ಕೊರತೆ ಇರದಂತೆ ನೋಡಿಕೊಳ್ಳುತ್ತಾರೆ. ಅವರು ಹಾಗೆ ಮನೆಯವರನ್ನು ಕಂಡರೆ ಅತಿಯಾದ ಪ್ರೀತಿ. ಮನೆಯಲ್ಲಿ ನಾನು ನನ್ನ ಗಂಡ ಅತ್ತೆ ಮಾವ ಇರುತ್ತೇವೆ. ಅತ್ತೆ ತುಂಬ ಒಳ್ಳೆಯವರು. ಮನೆ ಕೆಲಸ ಎಲ್ಲ ಅವರೇ ಮಾಡುತ್ತಾರೆ. ನನಗೆ ಯಾವುದಕ್ಕೂ ಅವರು ತೊಂದರೆ ಮಾಡಲ್ಲ ಮತ್ತು ಅವರಿಗೆ ಯಾವುದೇ ಸಣ್ಣ ಬುದ್ಧಿ ಇಲ್ಲ. ಎಲ್ಲ ಕೆಲಸ ಅವರೇ ಮಾಡುವುದರಿಂದ ಮನೆಯಲ್ಲಿರೋ ಬಹಳಷ್ಟು ವಿಷಯಗಳು ಅವರಿಗೆ ಚೆನ್ನಾಗಿ ಗೊತ್ತಿದೆ. ಅವರಿಗೆ ಮನೆಯಲ್ಲಿ ಪ್ರತಿಯೊಬ್ಬರ ಅವಶ್ಯಕತೆ ಏನು ಅಂತ ಗೊತ್ತಿದೆ. ಅದರಲ್ಲೂ ನಮ್ಮ ಮಾವನವರ ದಿನಚರಿ ಅವರಿಗೆ ಚೆನ್ನಾಗಿ ಗೊತ್ತಿರುವುದರಿಂದ ಸಮಯಕ್ಕೆ ಸರಿಯಾಗಿ ಊಟ, ಟ್ಯಾಬ್ಲೆಟ್ಟು, ಕಾಫಿ ಎಲ್ಲವನ್ನೂ ನೀಡುತ್ತಾರೆ. ಇಂಥ ಅತ್ತೆ ನಾವು ಊಹಿಸಲು ಸಾಧ್ಯವಿಲ್ಲದ ಹಾಗೆ ಒಂದು ದಿನ ಕಾಯಿಲೆ ಬೀಳ್ತಾರೆ ಮತ್ತು 4-5 ದಿನಗಳಲ್ಲಿ ತೀರಿಕೊಳ್ತಾರೆ. ಇದು ನಮಗೆ ಊಹಿಸಲಾರದ ತುತ್ತಾಗಿ ಉಂಟಾಗುತ್ತದೆ. ಯಾಕಂದರೆ ಮನೆಯಲ್ಲಿ ಎಲ್ಲ ವಿಷಯ ಅವರಿಗೆ ಗೊತ್ತಿತ್ತು ಮತ್ತು ಎಲ್ಲರನ್ನು ಪ್ರೀತಿಯಿಂದ ಕಾಣುತ್ತಿದ್ದ ಅತ್ತೆ ನಾವು ಕಳೆದುಕೊಂಡಿದ್ದೇವೆ. ಅದರಲ್ಲೂ ನಮ್ಮ ಮಾವನವರ ಜೊತೆ ಅವರು 30 ವರ್ಷ ಸಂಸಾರ ಮಾಡಿದ್ದಾರೆ. ಆ ನೆನಪುಗಳು ಪ್ರತಿ ಕ್ಷಣ ಕಾಡುತ್ತದೆ. ನಮ್ಮ ಮಾವ ಅತ್ತೆಯ ನೆನಪಿನಲ್ಲಿ ಕೊರಗಲು ಶುರು ಮಾಡುತ್ತಾರೆ. ಒಬ್ಬರೇ ಇರ್ತಾರೆ. ಊಟ ತಿಂಡಿ ಮಾಡೋದಿಲ್ಲ. ಯಾವುದೇ ಕೆಲಸ ಮಾಡಲು ಆಸಕ್ತಿ ಇಲ್ಲ. ನಾವು ಮೊದಲು ಅವರು ದುಃಖದಿಂದ ಆಚೆ ಬರಲಿ, ಅವರಿಗೆ ತೊಂದರೆ ಮಾಡಬಾರದು ಅಂತ ಏನೂ ಹೇಳಲಿಲ್ಲ. ಆದರೆ ದಿನ ಕಳೆದಂತೆ ಮಾವ ಒಂಟಿಯಾಗಿರಲು ಜಾಸ್ತಿ ಮಾಡುತ್ತಾರೆ. ನಮಗೆ ಇದರಿಂದ ಆತಂಕ ಉಂಟಾಗುತ್ತದೆ. ಮತ್ತೇನೋ ಕಳೆದುಕೊಂಡ ನಮಗೆ, ಅತ್ತೆಯನ್ನು ಕಳೆದುಕೊಂಡ ನಮಗೆ ಮಾವನನ್ನು ಕಳೆದುಕೊಳ್ಳುವ ಪರಿಸ್ಥಿತಿಯಲ್ಲಿ ಎಲ್ಲಿ ಬರುತ್ತೋ ಅಂತ ಭಯ. ನಾವು ಅದಕ್ಕೆ ಅವರು ಸ್ವಲ್ಪ ಮನಸ್ಸಿಗೆ ಶಾಂತಿ ತೆಗೆದುಕೊಳ್ಳಲಿ ಎಂದು ಸಂಬಂಧಿಕರ ಮನೆಗೆ ಕಳಿಸಿದೆವು. ಅವರು ಸ್ವಲ್ಪ ದಿನ ಅಲ್ಲಿ ಇದ್ದು ಮತ್ತೆ ನಮ್ಮ ಮನೆಗೆ ವಾಪಸ್ ಬಂದರು. ಅಲ್ಲಿ ಹೊಂದಿಕೆ ಆಗುತ್ತಿಲ್ಲ. ಅವರು ವಾಪಸ್ ಬಂದ ಮೇಲೆ ಇನ್ನಷ್ಟು ಒಂಟಿಯಾಗಿರೋದನ್ನು ನಾವು ಗಮನಿಸಿದೆ. ಒಬ್ಬರೇ ಕುಳಿತುಕೊಂಡು ಅಳ್ತಾರೆ. ಯಾರ ಜೊತೆನೂ ಮಾತನಾಡಲ್ಲ. ಯಾರಾದರೂ ಮಾತನಾಡಿಸಿದರೂ ಕಿವಿಗೆ ಕೇಳದೆ ಹಾಗೆ ಸ್ತಬ್ಧವಾಗಿ ನಿಲ್ಲುತ್ತಾರೆ. ನಾನು ನನ್ನ ಗಂಡನಿಗೆ ಹೇಳಿದೆ, ಯಾಕೆ ನಾವು ಡಾಕ್ಟರ್ ಹತ್ರ ತೋರಿಸಬಾರ್ದು? ನನ್ನ ಗಂಡ ಒಪ್ಪಿ ಅವರನ್ನು ಡಾಕ್ಟರ್ ಹತ್ರ ಕರೆದುಕೊಂಡು ಹೋದ್ವಿ. ಡಾಕ್ಟರ್ ಅವರಿಗೆ ಆಘಾತ ಆಗಿದೆ. ನೀವು ಅವರ ಮನಸ್ಸಿಗೆ ನೋವು ಮಾಡಬಾರದು. ಅವರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಮತ್ತು ಆದಷ್ಟು ಅವರನ್ನು ಒಂಟಿಯಾಗಿ ಬಿಡಬಾರದು ಅಂತ ಸಲಹೆ ನೀಡಿದರು. ಅವರು ಹೇಳಿದ ಹಾಗೆ ನಾವು ಅಂದಿನಿಂದ ಅವರನ್ನು ಯಾವುದೇ ಕಾರಣಕ್ಕೂ ಒಂಟಿಯಾಗಿ ಬಿಡಬಾರದು ಅಂತ ನಾನು ಅಥವಾ ನನ್ನ ಗಂಡ ಇಬ್ಬರು ಇರುತ್ತಿದ್ದೆವು. ಆದರೆ ನನ್ನ ಗಂಡ ಕೆಲಸದ ವಿಷಯಕ್ಕೆ 2 ದಿನ ಬೇರೆ ಊರಿಗೆ ಹೋಗಬೇಕಾಗಿ ಬಂತು. ನಾನು ನನ್ನ ಗಂಡನಿಗೆ ಹೇಳಿದೆ, ನೀವು ಇದನ್ನು ಮುಂದಕ್ಕೆ ಹಾಕಬಹುದು ಅಲ್ಲವೇ ಅಂತ. ಅವರು ಇಲ್ಲ, ಇದು ಹೋಗಲೇಬೇಕು, ನೀನು ದಯವಿಟ್ಟು ತಂದೆಯನ್ನು ನೋಡಿಕೋ ಎಂದು ಹೇಳಿದರು. ನಾನು ಆಯಿತು ಎಂದು ಒಪ್ಪಿಕೊಂಡೆ. ಮೊದಲ ದಿನ ನಾನು ಮನೆ ಕೆಲಸದಲ್ಲಿ ನಿರತಳಾಗಿದ್ದೆ. ಮಾವ ಕುಳಿತುಕೊಂಡು ಟಿವಿ ನೋಡುತ್ತಿದ್ದರು. ಕರೆಂಟು ಹೋಯಿತು. ಮಾವ ನನ್ನನ್ನೇ ದೃಷ್ಟಿ ಇಟ್ಟು ದಿಟ್ಟಿಸಿ ನೋಡುತ್ತಿದ್ದಾರೆ. ನನಗೆ ಗಾಬರಿ ಆಯಿತು. ಯಾಕೆ ಅವರು ವಿಚಿತ್ರವಾಗಿ ಆಡ್ತಿದ್ದಾರೆ ಅಂತ. ಯಾಕೆ ಮಾವ, ಏನಾದರೂ ಬೇಕಿತ್ತೆ? ಅವರೇನು ಉತ್ತರ ಕೊಡುತ್ತಿಲ್ಲ. ಆದರೆ ಅವರ ಕಣ್ಣು ನನ್ನ ಸೌಂದರ್ಯವನ್ನು ನೋಡುತ್ತಿದೆ. ಇದು ನನಗೆ ಆತಂಕವನ್ನು ತಂದಿತು. ಯಾಕಂದರೆ ಈ ಥರ ಅವರು ಯಾವತ್ತೂ ಮಾಡಿಲ್ಲ. ನಾನು ಏನೂ ಮಾತನಾಡದೆ ಕೊನೆಗೆ ಕೋಣೆಗೆ ಓಡಿ ಹೋದೆ ಮತ್ತು ಸ್ವಲ್ಪ ಹೊತ್ತು ಆಚೆ ಬರಲಿಲ್ಲ. ನಂತರ ಮಾವ ಏನು ಮಾಡ್ತಾ ಇದ್ದಾರೆ ಅಂತ ಹೋಗಿ ನೋಡಿದೆ. ಅವರು ರೂಮಿನಲ್ಲಿ ಮಲಗಿದ್ದರು. ಬಹುಶಃ ನಾನೇ ಅವರನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡೆ. ಅವರು ಏನನ್ನು ನೋಡಿ ಯೋಚನೆ ಮಾಡುತ್ತಿದ್ದಾರೆ ಅನಿಸುತ್ತೆ. ನಾನು ನನ್ನ ಕೆಲಸದಲ್ಲಿ ನಿರತಳಾದೆ. ಅಂದು ರಾತ್ರಿ ತುಂಬ ಆಯಾಸವಾಗಿದ್ದರಿಂದ ನನಗೆ ಬೇಗ ನಿದ್ರೆ ಬಂದಿತು. ನಾನು ನಿದ್ರಿಸಿದೆ. ಮತ್ತೆ ರಾತ್ರಿ ಎಚ್ಚರವಾಯಿತು. ಮಾವ ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ ಅಂತ ಅವರ ಕೋಣೆಗೆ ಹೋದೆ. ಅವರು ನಿದ್ರಿಸುತ್ತಿದ್ದರು. ನಾನು ನೆಮ್ಮದಿಯಿಂದ ಸಮಾಧಾನವಾಗಿ ಮತ್ತೆ ನನ್ನ ಕೋಣೆಗೆ ಬಂದು ಮಲಗಿದೆ. ಸ್ವಲ್ಪ ಹೊತ್ತಾದ ಮೇಲೆ ಏನೋ ಶಬ್ದವಾಯಿತು ಮನೆಯಲ್ಲಿ. ಏನು ಶಬ್ದ ಎಂದು ಎಚ್ಚರವಾಗಿ ನೋಡಿದೆ. ಯಾರೂ ಏನೂ ಕಾಣ್ತಾ ಇಲ್ಲ. ನಾನು ಮಾವ ಏನು ಮಾಡ್ತಾ ಇದ್ದಾರೆ ಅಂತ ನೋಡಲು ಹೋದೆ. ಕೋಣೆಯ ಬಾಗಿಲು ಹಾಕಿತ್ತು. ನಾನು ನೂಕಲು ಹೋದೆ. ಒಳಗಿನಿಂದ ಕೋಣೆ ಯಾರೋ ಲಾಕ್ ಮಾಡಿದ್ದರು. ಸ್ವಲ್ಪ ಹೊತ್ತಾದ ಮೇಲೆ ನೋಡೋಣ ಎಂದು ನಾನು ಮತ್ತೆ ಬಂದು ನಿದ್ರಿಸಿದೆ. ಮರುದಿನ ಎದ್ದು ನಾನು ನನ್ನ ಕೆಲಸದಲ್ಲಿ ನಿರತಳಾದೆ ಮತ್ತು ನಾನು ನನ್ನ ಸ್ನಾನಕ್ಕೆ ಹೋಗಬೇಕೆಂದು ಸ್ನಾನವನ್ನು ಮುಗಿಸಿ ಬಂದೆ. ಮಾವ ನನ್ನ ಕಣ್ಣು ತಪ್ಪಿಸಿ ನನ್ನ ಕೋಣೆಗೆ ಹೋಗಿ ಆಚೆ ಬರುತ್ತಿರುವುದನ್ನು ನಾನು ನೋಡಿದೆ. ಏನನ್ನು ನೋಡುತ್ತಿದ್ದಾರೆ, ಯಾಕೆ ಹೋಗಿದ್ದರು ಅಲ್ಲಿ ಅಂತ ನನಗೆ ಪ್ರಶ್ನೆ. ಆದರೆ ನಾನು ಏನು ಗೊತ್ತಿಲ್ಲದಂತೆ ವರ್ತಿಸಿದೆ. ಅವರು ಏನಕ್ಕೆ ನನ್ನ ಕೋಣೆಗೆ ಬಂದಿದ್ದರು ಎಂದು ತಿಳಿಯಲಿಲ್ಲ. ಆದರೆ ಅವರು ಕೋಣೆಯ ಬಾಗಿಲನ್ನು ಹಾಕಿಕೊಂಡು ಮತ್ತೆ ಇದನ್ನು ಮಾಡುತ್ತಿದ್ದರು.
ಕೋಣೆಯಿಂದ ಶಬ್ದ ಬರುತ್ತಿರುವುದು ನನಗೆ ಕೇಳಿಸಿತು. ಬಹುಶಃ ಮೊಬೈಲ್ನಲ್ಲಿ ಏನೋ ನೋಡುತ್ತಿರಬಹುದು ಅಂತ ಮಾವ ಮೊಬೈಲ್ ಬಿಟ್ಟಿರುವ ಸಮಯವನ್ನು ಕಾಯುತ್ತಿದ್ದೆ. ಅವರ ಮೊಬೈಲ್ ತೆಗೆದು ನಾನು ಏನು ನೋಡುತ್ತಿದ್ದಾರೆ ಎಂದು ಪತ್ತೆ ಹಚ್ಚಲು ಪ್ರಯತ್ನಿಸಿದೆ. ನನಗೆ ಬ್ರಹ್ಮಾಂಡವೇ ಆ ಫೋನಿನಲ್ಲಿ ಕಾಣಿಸಿತು. ಆ ಫೋನಿನ ತುಂಬ ನಾನೇ ಇದ್ದೇನೆ ಮತ್ತು ನನ್ನದೇ ವಿಡಿಯೋ ಒಂದು ಇದೆ. ಅದು ಇಂದು ಬೆಳಗ್ಗೆ ತೆಗೆದಿರುವುದು. ಅವರು ತಮ್ಮ ಮೊಬೈಲನ್ನು ನನ್ನ ಕೋಣೆಯಲ್ಲಿ ಇಟ್ಟು ಅಲ್ಲಿ ನಡೆದಿರುವುದನ್ನು ಚಿತ್ರೀಕರಿಸಿದ್ದಾರೆ. ಅದನ್ನು ಆನಂದದಿಂದ ಒಬ್ಬರೇ ಕುಳಿತು ನೋಡುತ್ತಿದ್ದಾರೆ ಎಂದು ನನಗೆ ಖಾತ್ರಿಯಾಯಿತು. ನಾನು ಅವರ ಫೋನನ್ನು ಕೈಗೆ ಇಟ್ಕೊಂಡಿರೋದು ಮಾವ ನೋಡ್ತಿದ್ರು. ಅವರಿಗೆ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗಲಿಲ್ಲ. ನನ್ನನ್ನು ನೋಡಿ, ನೋಡಮ್ಮ, ನೀನು ಅತ್ತೆಯನ್ನು ತುಂಬ ಮಿಸ್ ಮಾಡ್ತಾ ಇದ್ದೇನೆ. ಇಷ್ಟು ವರ್ಷ ಸಂಗಾತಿ ಜೊತೆಗಿದ್ದು ಇವಾಗ ಒಬ್ಬನೇ ಇರಬೇಕೆಂದರೆ ನನಗೆ ಬೇಜಾರಾಗುತ್ತೆ. ಅದಕ್ಕೆ ನಾನು ಆ ದುಃಖದಿಂದ ಆಚೆ ಬರೋದು ಈ ಥರ ಮಾಡಬೇಕಾಯಿತು. ಏನು ಮಾವ ಹೇಳ್ತಾ ಇದ್ದೀರಾ? ನನ್ನನ್ನು ಈ ರೀತಿ ನಿಮ್ಮ ಮಗ ಮಾತ್ರ ನೋಡಬೇಕು. ಆದರೆ ನೀವು ನೋಡಿದ್ದೀರಾ, ಇದು ತಪ್ಪಲ್ಲವೇ? ನೀನು ನನ್ನ ಮಗಳ ಸಮ ಅಂತ ಅನ್ಕೋಣಮ್ಮ. ಮಗಳನ್ನು ನೋಡಿದೆ ಅಂತ ಅನ್ಕೋತೀನಿ. ಈ ವಿಷಯ ನಿಮ್ಮ ಮಗನಿಗೆ ಗೊತ್ತಾದರೆ ಏನು ಕತೆ ಅಂತ ಯೋಚನೆ ಮಾಡಿದ್ದೀರಾ? ನನ್ನ ಮಗ ನನ್ನನ್ನು ನಂಬುತ್ತಾನೆ. ನೀನು ಹೇಳಿದ್ರೆ ಅವನು ನಂಬಲ್ಲ. ಈ ವಿಷಯ ಅವನಿಗೆ ಗೊತ್ತಾದರೆ ನಿನಗೆ ತೊಂದರೆ. ನನ್ನ ಕೈಯಲ್ಲಿರುವ ಫೋನನ್ನು ಮಾವ ಕಿತ್ತುಕೊಳ್ತಾರೆ. ಇದು ನನಗೆ ಬಹಳ ಮುಖ್ಯ. ನಾನು ಯಾರಿಗೂ ನೀಡುವುದಿಲ್ಲ. ಅವರು ಬೇಕಂತಲೇ ನನ್ನ ಮುಂದೆನೇ ಆ ವಿಡಿಯೋ ಹಾಕ್ಕೊಂಡು ನೋಡುತ್ತಾರೆ. ನನಗೆ ಮುಜುಗರವಾಗುತ್ತದೆ ಅಂತ ಗೊತ್ತಿದ್ದರೂ ಅವರು ನನ್ನನ್ನು ಯಾವ ರೀತಿ ನೋಡುತ್ತಿದ್ದಾರೆ ಎಂದು ತಿಳಿದರೂ ನನಗೆ ಪರಿಹಾರ ಕಾಣದೆ ದಿಕ್ಕು ತೋಚದೆ ಕೋಣೆಯ ಒಳಗೆ ಹೋಗಿ ಬಾಗಿಲನ್ನು ಹಾಕಿಕೊಂಡೆ. ನನ್ನ ಗಂಡ ಬಂದರೆ ಎಲ್ಲವನ್ನು ಹೇಳಬೇಕೆಂದು ಮನಸ್ಸಿನಲ್ಲಿ ನಿರ್ಧರಿಸಿದೆ. ನನ್ನ ಗಂಡ ಬೆಳಗ್ಗೆ ಬರುತ್ತಾರೆ. ಇಂದು ರಾತ್ರಿ ಕಳೆದರೆ ಸಾಕು ನಾನು ಎಂದು ಮನಸ್ಸು ಗಟ್ಟಿ ಮಾಡಿಕೊಂಡೆ. ಆದರೆ ನನ್ನ ಫೋನ್ಗೆ ಮಾವನ ಫೋನ್ನಿಂದ ಸಂದೇಶ ಬರುತ್ತದೆ. ಇಲ್ಲಿರುವ ವಿಡಿಯೋ ಬೇರೆಯವರಿಗೆ ತಲುಪಬಾರದು ಎಂದರೆ ನೀನು ಇಂದು ರಾತ್ರಿ ನಿನ್ನ ಅತ್ತೆಯ ಸ್ಥಾನವನ್ನು ತೆಗೆದುಕೊಳ್ಳಬೇಕು. ನನಗೆ ಆ ಸಂದೇಶ ನೋಡಿ ಆಕಾಶ ಕಳಚಿದಂತೆ ಆಗುತ್ತದೆ. ಮತ್ತೊಂದು ಸಂದೇಶ ಬರುತ್ತದೆ. ನಿನಗೆ ಹೆಚ್ಚು ಸಮಯ ಇಲ್ಲ. 10 ನಿಮಿಷದಲ್ಲಿ ನಾನು ಬರುತ್ತೇನೆ. ಕೋಣೆಯ ಬಾಗಿಲನ್ನು ನೀನು ತೆಗೆಯಬೇಕು. ಇಲ್ಲದಿದ್ದರೆ ಏನಾಗುತ್ತದೆ ಎಂದು ನಿನಗೆ ತಿಳಿದಿದೆ. ನನಗೆ ಅತೀವ ಭಯವಾಯಿತು. ಈ ವಿಷಯ ಜಗತ್ತಿಗೆ ಗೊತ್ತಾದರೆ ನನ್ನ ಕತೆ ಏನು? ನನ್ನ ಗಂಡ ಹೇಗೆ ತಲೆ ಎತ್ತಿಕೊಂಡು ಓಡಾಡ್ತಾರೆ? ನನ್ನಿಂದ ಅವರಿಗೂ ತೊಂದರೆ. ಈ ವಿಷಯ ಆಚೆ ಬಂದರೆ ಹೇಗೆ ನಾನು ಸಮಾಜದಲ್ಲಿ ಓಡಾಡುವುದು? ಎಲ್ಲದನ್ನೂ ಅಳೆದು ತೂಗಿ ನಾನು ಕೋಣೆಯ ಬಾಗಿಲನ್ನು ತೆಗೆದು ಮಾವ ನಗುತ್ತಾ ಕೋಣೆಯ ಒಳಗಡೆ ಬಂದರು. ಅವರ ಕೈಯಲ್ಲಿ ಅವರ ಹೆಂಡತಿಯ ಇಷ್ಟದ ಸೀರೆ ಬಂದಿದೆ. ಅದನ್ನು ನನಗೆ ನೀಡಿ, ನೀನು ಇದನ್ನು ಧರಿಸಬೇಕು, ಅವಳಂತೆ ಕಾಣುತ್ತೀಯ. ನಾನು ಆ ಸೀರೆಯನ್ನು ಧರಿಸಿ ಅವರ ಮುಂದೆ ನಿಂತೆ. ಅವರು ನನ್ನನ್ನು ನೋಡಿ ಅತ್ತೆ ಎಂದು ತಿಳಿದು, ಯಾಕೆ ನಾನು ಬಿಟ್ಟು ಹೋದೆ? ಯಾಕೆ ನನ್ನನ್ನು ದುಃಖಕ್ಕೆ ನೀಡುತ್ತಿದ್ದೀಯ? ನಿನ್ನಿಂದ ಯಾವ ಪರಿಸ್ಥಿತಿಗೆ ಬಂದಿದ್ದೇನೆ ನೋಡು ಎಂದು ಅಳುತ್ತಾ ಕಾಲಿಗೆ ಬಿದ್ದರು. ನನಗೆ ಮನ ಕರಗಿತು. ಎಂಥ ಮನುಷ್ಯ ಈತ! ಹೆಂಡತಿಯನ್ನು ಎಷ್ಟು ಪ್ರೀತಿಸುತ್ತಾನೆ! ಈ ಸೀರೆ ನೀನು ನಮ್ಮ ಮೊದಲ ದಿನ ಹುಟ್ಟಿದ್ದು. ಅಂದು ನಡೆದ ಮೊದಲ ದಿನದ ವಿಷಯಗಳನ್ನು ನಾನು ಮರು ಸೃಷ್ಟಿಸುತ್ತೇನೆ ಎಂದು ಅಂದು ಏನೇನು ಮಾತುಕತೆ ಮಾಡಿದರು ಗಂಡ ಹೆಂಡತಿ ಮಧ್ಯೆ ಅದನ್ನೆಲ್ಲ ಮಾತಾಡಿದರು. ಜೊತೆಗೆ ಅವತ್ತು ಅಂದೇ ಅವರು ಅತ್ತೆಯನ್ನು ಮೊದಲ ಬಾರಿಗೆ ಅವರ ದುಂಬಿಯನ್ನು ಜೇನಿನಂತೆ ಮುತ್ತಿದ್ದು. ಮಾವ ಜೇನನ್ನು ಹೀರಿ ಹಿಂಡೆ ಹಿಪ್ಪೆ ಮಾಡಿದರು. ಅವರ ಹೆಂಡತಿಯನ್ನು ನೆನೆದು ಅವರ ಹೆಸರನ್ನು ಹೇಳಿ ಇಡೀ ರಾತ್ರಿ ಕಳೆದರು. ಮರುದಿನ ನನ್ನ ಗಂಡ ಬರುತ್ತಾರೆ. ಅವರ ತಂದೆ ಸ್ವಲ್ಪ ಸರಿ ಹೋಗಿರೋದನ್ನು ನೋಡಿ ಅವರಿಗೆ ಖುಷಿ. ಆದರೆ ಅದಕ್ಕೆ ನಾನು ತೆತ್ತ ಬೆಲೆ ನನಗೆ ಮಾತ್ರ ಗೊತ್ತು. ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.